ಮಾತನಾಡೋದಕ್ಕೆ ಛಾಯಾ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಹಿಂದಿ ಚಿತ್ರರಂಗದ ಸ್ವರ ಸಾಮ್ರಾಜ್ಞಿ ಆಶಾ ಭೋಸ್ಲೆ ಅವರು ನಮ್ಮನ್ನ ಅಗಲಿದ್ದಾರೆ. ಈ ಕ್ಷಣದಲ್ಲಿ ಅವರನ್ನ ನೆನಪಿಸೋದಾದ್ರೆ, ಅವರ ಸಾಧನೆಯನ್ನ ನೆನಪಿಸೋದಾದ್ರೆ? ಖಂಡಿತ ಅದೇ ನ್ಯೂಸ್ ನೋಡಿ ನಂಗೆ ಬಹಳ ಬೇಜಾರಾಯ್ತು. ಯಾಕೆಂದ್ರೆ ಆಕೆಗಿರುವಂತ ಒಂದು ಎನರ್ಜಿ ಅವ್ರು ಇನ್ನೂ ಸ್ವಲ್ಪ ದಿವಸ ಇರ್ಬೇಕಿತ್ತು ಅಂತ ನನಗೆ ಅನ್ಸಿದ್ದು. ನಾವು ಚಿಕ್ಕವನಿಂದ ಆಸ್ ಎ ಸಿಂಗರ್ ನಾನು ಅವರಿಂದ ಬಹಳ ಕಲ್ತಿದ್ದೀನಿ. ಯಾಕೆಂದ್ರೆ ಶೀಸ್ ಎ ವೆರಿ ಒಂಥರ ವರ್ಸ್ಟೈಲ್ ಸಿಂಗರ್ ಅಂತಾರಲ್ಲ, ಯಾವ ರೀತಿ ಹಾಡುಗಳ್ನು ಹಾಡುವಂತ ಒಂದು ಕೆಲವ್ರಿಗೆ ಮಾತ್ರನೇ ಅದು ಸಿಗೋದು, ಎಲ್ಲಾರ್ಗು ಸಿಗಲ್ಲ. ಆ ತರದಲ್ಲಿ ಹಾಡ್ದಂತ ಬ್ಲೆಸ್ಡ್ ಸಿಂಗರ್ ಅವರು. ಅವ್ರ ಹಾಡುಗಳು ಒಂಥರ ನಮ್ ಸಿಂಗರ್ಸ್ಗೆ ಒಂದು ಸಿಲೆಬಸ್ ಇದ್ದಾಗೆ. ಅಂದ್ರೆ ಪ್ರತಿಯೊಂದು ಹಾಡುಗಳನ್ನ ಕಲ್ತ್ರೆ ಅದು ಕೇಳಿಸ್ತಾ ಇದೆ, ಬೇರೆ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಸ್ವಲ್ಪ, ಬೇರೆ ಡಿಸ್ಟರ್ಬೆನ್ಸ್ ನನಗೆ. ಹೇಳಿ ಮೇಡಮ್. ಅವರು ಚಿಕ್ಕನಿಂದ ಇನ್ನೊಂದು ಯಾವ್ದೋ ವಾಯ್ಸ್ ಕೇಳ್ತಾ ಇದೆಯಮ್ಮ, ನಂಗೆ ಮಾತಾಡಕ್ಕೆ ಆಗ್ತಾ ಇಲ್ಲ. ಓಕೆ, ಅಗೇನ್ ಕನೆಕ್ಟ್ ಮಾಡ್ತೀವಿ ನೋಡಿ. ಓಕೆ, ಧ್ವನಿ ಕೇಳಿಸ್ತಾ ಇದೆಯಾ ಮೇಡಮ್ ಈಗ? ಈಗ ಕೇಳಿಸ್ತಿದೆ. ಹೇಳಿ ಮೇಡಮ್, ನಿಮ್ಗೆ ಯಾವ ರೀತಿ ಇವರು ಸ್ಫೂರ್ತಿ ಆಗಿದ್ರು? ಅವರ ಹಾಡುಗಳು ಯಾವ್ದೆಲ್ಲ ಫೇವ್ರೆಟ್ ನಿಮ್ದು? ಪ್ರತಿಯೊಬ್ಬರಿಗೂ ಅವ್ರ ಸ್ಫೂರ್ತಿನೇ, ಹಾಡು ಹೇಳೋರ್ಗೆ ಮತ್ತೆ ಕೇಳೋರ್ಗುನು ಅಷ್ಟೇ. ಅವರು ಈ ತರ ಸ್ಟೈಲ್ ಹಾಡಿಲ್ಲ ಅನ್ನೋದೇ ಇಲ್ಲ. ಒಂದು ಪ್ಯಾಥೋ ಇರ್ಬೋದು, ಒಂದು ಫಾಸ್ಟ್ ಸಾಂಗ್ ಇರ್ಬೋದು, ಒಂದು ಯಾವ ತರ ಸ್ಟೈಲ್ ಬೇಕಾದ್ರೆ ಹಾಡುವಂತ ಕೆಪಾಸಿಟಿ ಇದ್ದಿದ್ದು ಮೇಡಮ್ಗೆ, ಅವ್ರ ಆಶಾ ಅವ್ರಿಗೇನೆ. ಬಟ್ ನಮ್ಗೆ ಅನ್ಸುತ್ತೆ ಆಸ್ ಎ ಸಿಂಗರ್ ನನ್ಗೆ ಅವ್ರ ಹಾಡುಗಳೆಲ್ಲ ಒಂದು ಸಿಲೆಬಸ್, ಅದನ್ನ ಕಲ್ತ್ರೇನೆ ಸಾಕು, ತುಂಬಾನೇ ಇಂಪ್ರೂವ್ ಆಗ್ಬೋದು ಅಂತ. ನಾನು ಈಗ್ಲೂ ಕಾರ್ಯಕ್ರಮಗಳೇ ಅವ್ರ ಹಾಡನ್ನೇ ಹಾಡೋದು. ಮತ್ತೆ ಅವ್ರನ್ನ ನಾನು ಭೇಟಿ ಆಗಿದ್ದೀನಿ. ಅಂದ್ರೆ ಈಗೊಂದು 6 ವರ್ಷದ ಹಿಂದೆ ಅವರು ಬೆಂಗಳೂರಿಗೆ ಬಂದಿದ್ರು. ನನ್ ದೊಡ್ಡ ಕನ್ಸಾಗಿತ್ತು ಅವ್ರನ್ನ ಒಂದ್ ಭೇಟಿ ಆಗ್ಬೇಕು. ಅವ್ರ ಹಾಡುಗಳೆಲ್ಲ ಹಾಡ್ತಿದ್ದೀನಿ, ಯಾವಾಗಪ್ಪ ಬರುತ್ತೆ ಇದು ಯೋಗ ಅನ್ಕೋತಾ ಇದ್ದೆ. ಬಟ್ ನನ್ಗೆ ಅವ್ರನ್ನ ಭೇಟಿ ಆಗುವಂತ ಒಂದು ಸಂದರ್ಭನೂ ಸಿಕ್ತು. ಸೊ ತುಂಬಾ ಒಂಥರ ಅವ್ರ ಜೊತೆ ಸ್ವಲ್ಪ ಹೊತ್ತು ಕಳೆದಿದ್ದು ಬಹಳ ಇನ್ನೂ ನೆನ್ಪಿದೆ ನನ್ಗೆ. ಅಂಡ್ ಅವ್ರ ಹಾಡನ್ನ ಅವ್ರ ಮುಂದೆನೆ ಹಾಡುವಂತ ಒಂದು ಅವಕಾಶನೂ ನನಗ್ ಸಿಕ್ಕಿತ್ತು. ಸೊ ಅದೆಲ್ಲ ಒಂಥರ ನೆನಪಾಗ್ತಿದೆ. ಅಂಡ್ ತುಂಬಾ ಒಂಥರ ನನ್ಗೆ ಇಷ್ಟವಾದಂತಹ ಗಾಯಕಿ ಅವರು. ಹೌದು ಹೌದು ಹೌದು, ಖಂಡಿತವಾಗ್ಲೂ. ಥ್ಯಾಂಕ್ ಯು ಛಾಯಾ ಮೇಡಮ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಅನುರಾಧ ಭಟ್ ಅವರಿದ್ದಾರೆ, ಗಾಯಕಿ. ಮೇಡಮ್ ನಮಸ್ತೆ. ನಮಸ್ತೆ. ಆಶಾ ಭೋಸ್ಲೆ ಅವರು ಇನ್ನಿಲ್ಲ ಹೇಳೋದಕ್ಕೆ ಅರಗಿಸ್ಕೊಳಕ್ ಆಗ್ತಿಲ್ಲ ಈ ಸುದ್ದಿಯನ್ನ. ನಿಜವಾಗ್ಲು ಈ ಕ್ಷಣದಲ್ಲಿ ಅವ್ರನ್ನ ನೆನ್ಪು ಮಾಡೋದಾದ್ರೆ ಮೇಡಮ್? ನಿಜವಾಗ್ಲು ನಮ್ಮ ಸಿನಿಮಾ ಸಂಗೀತ ಅಂತಲ್ಲ, ಎಲ್ಲಾ ರೀತಿಯ ಸಂಗೀತ ಹಾಡ್ತಾ ಇದ್ದವರು. ಇಬ್ರು ಮಹಾನ್ ಚೇತನರು. ಇವಾಗ ಲತಾಜಿನೂ ಇಲ್ಲ, ಆಶಾಜಿನೂ ಇಲ್ಲ, ಇಬ್ರು ಇಲ್ಲ. ಸೊ ತುಂಬಲಾರದ ನಷ್ಟ ನಿಜಕ್ಕೂನು. ಅವರ ಹಾಡುಗಳು ಕೇಳಿ ಕೇಳಿ ಬೆಳೆದೋಳು. ಸೊ ತುಂಬಾ ದುಃಖ ಆಗತ್ತೆ. ಅವರು ನಿಮ್ಮ ಜೀವನದಲ್ಲಿ ಯಾವ ರೀತಿ ಸ್ಫೂರ್ತಿಯನ್ನ ತುಂಬ್ತಾ ಇದ್ರು, ಅಂದ್ರೆ ಯಾವ ರೀತಿ ಒಂದು ಇನ್ಸ್ಪಿರೇಷನ್ ಆಗ್ತಾ ಇದ್ರು ಅಂತ? ನಾನು ಚಿಕ್ಕ ವಯಸ್ಸಲ್ಲಿ ಹಿಂದಿ ಹಾಡುಗಳೇ ಬಹಳಷ್ಟು ಹಾಡ್ತಾ ಇದ್ದಿದ್ದು. ನಾನು ಮಂಗಳೂರಲ್ಲಿ ಓದಿ ಬೆಳೆದಿದ್ದು. ಅಲ್ಲಿ ಸ್ವಲ್ಪ ಹಿಂದಿ ಮ್ಯೂಸಿಕ್ ಇನ್ಫ್ಲುಯೆನ್ಸ್ ಜಾಸ್ತಿ ಇದ್ದಿದ್ರಿಂದ ನಾನು ತುಂಬಾ ಹಿಂದಿ ಕಾರ್ಯಕ್ರಮಗಳು ಕೊಡ್ತಾ ಇದ್ದೆ. ಸೊ ಆಶಾಜಿ ಅವರ ಬಹಳಷ್ಟು ಹಾಡುಗಳು ಹಾಡ್ತಾ ಇದ್ದೆ ನಾನು ಸ್ಟೇಜ್ ಮೇಲೆ. ಅಂಡ್ ಅವರ ಹಾಡುಗಳಲ್ಲಿ ಕಲಿಯುವಿಕೆ ತುಂಬಾನೇ ಇರ್ತಾ ಇತ್ತು, ತುಂಬಾನೇ. ಎಷ್ಟು ಪುಟ್ಟ ಪುಟ್ಟ ನ್ಯೂಯಾನ್ಸಸ್ ನ ಪ್ರತಿ ಸಲ ಕೇಳ್ದಾಗ್ಲೂ ಅದರಲ್ಲಿ ಒಂದು ಹೊಸತನ ಕೇಳತ್ತೆ. ನೀವು ಯಾವುದೇ ಸಿಂಗರ್ ಹತ್ರ ಕೇಳಿದ್ರು ಬಹುಶಃ ಅದೇ ಹೇಳ್ತಾರೆ, ಅವರ ಹಾಡು ಒಂದು ಸಿಲೆಬಸ್ ತರ ಇರುತ್ತೆ. ಅಂಡ್ ವರ್ಸಟಾಲಿಟಿ, ಅವರು ಹಾಡದೆ ಇರೋ ಅಂತ ಜಾನ್ರಾನೇ ಇಲ್ಲ. ಗಜಲ್, ಕ್ಲಾಸಿಕಲ್, ಮೆಲೋಡಿ, ಫಾಸ್ಟ್ ನಂಬರ್ಸ್, ಆಮೇಲೆ ಐಟಮ್ ಸಾಂಗ್ಸ್ ಇದೆಯಲ್ಲ, ಆ ಕಾಲಕ್ಕೆ ಐ ಥಿಂಕ್ ಅವ್ರ ತರ ಹಾಡೋರು ಯಾರು ಇಲ್ಲ. ಆ ಕಾಲಕ್ಕೇನು ಈವರೆಗೂನು ಯಾರು ಇಲ್ಲ. ಅವ್ರ ತರ ಸಿಂಗರೇ ಮತ್ತೆ ಬಂದಿಲ್ಲ, ಬರಲ್ಲ ಅಂತ ಅನ್ಸುತ್ತೆ. ಆ ತರ ಚೇತನ ಅವರು. ಯಾವಾಗಾದ್ರೂ ನೀವು ಅವ್ರನ್ನ ಭೇಟಿ ಮಾಡುವಂತ ಕ್ಷಣ ಬಂದಿತ್ತಾ? ಭೇಟಿ ಆಗಿದ್ರಾ? ಹೇಗೆ? ಇಲ್ಲ, ಅದು ಕನ್ಸಾಗೆ ಉಳ್ದಿದೆ ಇವಾಗ. ಹಂಗ ಅವ್ರನ್ನ ಭೇಟಿ ಮಾಡ್ಬೇಕು ಅನ್ನೋ ಆಸೆ ಬಹಳ ಇತ್ತು. ಬಟ್ ಇಲ್ಲ, ಅನ್ಫಾರ್ಚುನೇಟ್ಲಿ ಸಾಧ್ಯ ಆಗಿಲ್ಲ. ಅಂದ್ರೆ ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದಂಥವ್ರು ಇವರು. ಬರೋಬ್ಬರಿ 12,000ಕ್ಕೂ ಹೆಚ್ಚು ಗೀತೆಗಳನ್ನ ಹಾಡಿದವರು. ಮುಂದೆನೂ ಯಾರು ಮಾಡುವಂತ ಚಾನ್ಸ್ ಇಲ್ಲ ಅನ್ಸುತ್ತಲ್ವಾ ಮೇಡಮ್? ಇಷ್ಟೊಂದು ದಾಖಲೆಗಳು, 8 ದಶಕಗಳ ಕಾಲ ಹಾಡನ್ನ ಹಾಡೋದು ಅಂತಂದ್ರೆ. ಇನ್ನೊಂದು 90 ವರ್ಷದವರೆಗೂ ಕೂಡ ಲೈವ್ ಸಿಂಗಿಂಗ್ ಶೋಗಳನ್ನ ಕೊಡ್ತಿದ್ರಂತೆ, 3 ರಿಂದ 4 ಗಂಟೆ ನಿಂತ್ಕೊಂಡು. ಹೌದು, ಆಮೇಲೆ ಅವ್ರ ಲೈವ್ ಸಿಂಗಿಂಗ್ ಶೋ ನೋಡಿದ್ರೆ ನೀವು ಎಷ್ಟು ಚಾರ್ಮಿಂಗ್ ಆಗಿರೋರು. ಆ ವಯಸ್ಸಲ್ಲಿ ಕೂಡ
ಡಾನ್ಸ್ ಸ್ಟೆಪ್ಸ್ ಎಲ್ಲ ಹಾಕೊಂಡು ಎಲ್ಲಾರನ್ನು ನಗಿಸ್ಕೊಂಡು ಅನ್ಇಮ್ಯಾಜಿನಬಲ್, ಇರ್ರಿಪ್ಲೇಸಬಲ್. ಅವ್ರ ತರ ಇಡಕ್ಕೆ ಸಾಧ್ಯ ಇಲ್ಲ. ಹ್ಮ್ ಮೇಡಮ್, ನಿಮ್ಮ ಆ ಫೇವ್ರೆಟ್ ವಯಸ್ಸಿಗೆ ಸಾಂಗ್ ಯಾವುದು ಅವರ ಒಂದು ಹಾಡುಗಳ ಕಲೆಕ್ಷನ್ಗಳಲ್ಲಿ? ಪ್ರತಿಯೊಂದು ಹಾಡು ಇಷ್ಟನೇ. ಹ್ಮ್ ಅದರಲ್ಲೂ ದಿಲ್ ಚೀಜ್ ಕ್ಯಾ ಹೈ ಹ್ಮ್ आप मेरी जान लीजिए, बस एक बार मेरा कहा, बस एक बार मेरा कहा मान लीजिए, बस एक बार मेरा कहा मान लीजिए, दिल चीज क्या है आप मेरी जान लीजिए. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ಸ್. ಅವ್ರು ಹಾಡಿರೋ ಪ್ರತಿಯೊಂದು ಹಾಡು ಇಷ್ಟನೇ. ಈಗ್ಲೂ ನಾನು ಸ್ಟೇಜ್ ಮೇಲೆ ಹಾಡ್ತಾನೆ ಇರ್ತೀನಿ. ಹ್ಮ್ 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 ನಿನ್ನೆನೂ ಕಾರ್ಯಕ್ರಮದಲ್ಲಿ ಹಾಡಿದೀನಿ ಅವ್ರ ಹಾಡು. ಓಕೆ ಓಕೆ. ಈಗ ಕನ್ನಡದಲ್ಲೂ ಕೂಡ ಒಂದಷ್ಟು ಹಾಡುಗಳನ್ನ ಹಾಡದಂಥವ್ರು, ಅದ್ರ ಬಗ್ಗೆ ಕನ್ನಡದ ಯಾವ್ದಾರ ಒಂದು ಹಾಡನ್ನ ಹಾಡ್ಬೋದಾ? ಈಗ ಸದ್ಯಕ್ಕೆ ನನ್ಗೆ ಯಾವ್ದು ನೆನಪಾಗ್ತಾ ಇಲ್ಲ. ಓಕೆ. ಬಟ್ ಅವ್ರು ಅದೇ ಎಷ್ಟು ವರ್ಸಟೈಲ್ ಇದ್ರು ಅಂದ್ರೆ ಭಾಷೆ, ಸ್ಟೈಲ್ ಆಫ್ ಮ್ಯೂಸಿಕ್, ಇದು ಯಾವುದು ಅವ್ರಿಗೆ ಒಂದು ಲಿಮಿಟೇಷನ್ ಆಗಿರ್ಲಿಲ್ಲ, ಬ್ಯಾರಿಯರ್ ಆಗಿರ್ಲಿಲ್ಲ. ಹ್ಮ್ 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 ಹ್ಮ್. ಅಂದ್ರೆ ಅದೊಂಥರ ಕಷ್ಟದ ಕೆಲಸ ಅಲ್ವಾ ಮೇಡಮ್? 20 ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತಂದ್ರೆ ಒಂದು ಸಿಂಗರ್ಸ್ಗಳಿಗೆ ಒಂದಷ್ಟು ಪ್ರಾಕ್ಟೀಸ್ ಅನ್ನ ಮಾಡಬೇಕು, ಒಂದಷ್ಟು ಡೆಡಿಕೇಶನ್ ಅನ್ನು ಕೊಡಬೇಕು. ಬರೋಬ್ಬರಿ 20 ಭಾಷೆಗಳಲ್ಲಿ ಹಾಡನ್ನ ಹಾಡಿದಾರಂತ ಇವರು. ಅವ್ರ ಜೀವನನೇ ಸಂಗೀತ ಆಗಿತ್ತು. ಸಂಗೀತಕ್ಕೋಸ್ಕರನೇ ಜೀವನ ಮುಡಿಪಾಗಿಟ್ಟಂತ ಅಕ್ಕ ತಂಗಿಯರವರು. ಹ್ಮ್ ಹ್ಮ್ ಸೊ ಅದಕ್ಕೆ ಅಂಥವ್ರು ಇನ್ನೂ ಬರಕ್ ಸಾಧ್ಯನೇ ಇಲ್ಲ. ಆ ತರ ಡೆಡಿಕೇಶನ್, ಆ ತರ ಪರ್ಫೆಕ್ಷನ್. ಹ್ಮ್ ಸುಮ್ನೆ ಹಾಡೋದಲ್ಲ, ನಿಮ್ಗೆ ಒಂದು ಮಿಸ್ಟೇಕ್ ಕಂಡು ಹಿಡಿಯಕ್ ಸಾಧ್ಯ ಇಲ್ಲ. ಅವ್ರು ಹಾಡಿದಂತ ಅಷ್ಟು ಎಲ್ಲ ಲೈವ್ ರೆಕಾರ್ಡಿಂಗ್ ಇರ್ತಾ ಇತ್ತು ಆ ಕಾಲಕ್ಕೆ. ಈಗಿನ ತರ ಟೆಕ್ನಾಲಜಿ ಬಳಸ್ಕೊಂಡು ಪಂಚ್ ಯಾವುದು ಇರ್ತಾ ಇರ್ಲಿಲ್ಲ. ಸೊ ಆ ಪರ್ಫೆಕ್ಷನ್. ಹೌದು ಹೌದು ಹೌದು. ಥ್ಯಾಂಕ್ ಯು ಅನುರಾಧ ಭಟ್ ಅವರೇ, ನ್ಯೂಸ್ 18 ಜೊತೆ